63ನೇ ವರ್ಷದ ಹುಟ್ಟುಹಬ್ಬ. ಆದ್ದರಿಂದ ನಾನು ಈ ಕಾರ್ಯಕ್ರಮ ಮಲ್ಲೇಶ್ ಅವರು ಮಾಡ್ತಾ ಇರೋಂಥ 2259 ದಿನದ ಈ ಕಾರ್ಯಕ್ರಮ ನಾನು ಪ್ರತಿದಿನ ನನ್ನ ಮೊಬೈಲ್ಗಳನ್ನ ನೋಡ್ತಾ ಇದ್ದೆ. ನಾನು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ನಾನು ಇದು 3ನೇ ಕಿತ ಮಾಡ್ತಾ ಇರೋದು. ನಮ್ಮ ಗುರುಗಳು ಮಹಾಲಿಂಗಯ್ಯನವರು ನಮಗೆ ಇವರು ಪರಿಚಯ ಮಾಡಿಕೊಟ್ಟಿದ್ರು. ನಾವು ಸುಮ್ಮನೆ ಬರ್ತಡೇಗೆ ಪಾರ್ಟಿಗಳು ಮಾಡೋದು ಅವೆಲ್ಲ ಏನೂ ಇಲ್ಲ ಅಂದ್ಬಿಟ್ಟು ನಾನು ಇವತ್ತು ನನ್ನ ಮಗ ನನ್ನ ಸೊಸೆ ತಾವು ಮಾತಾಡಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಇವತ್ತು ಈ ಕಾರ್ಯಕ್ರಮ ಇನ್ನು ವೃದ್ಧಾಶ್ರಮಗಳಿಗೆಲ್ಲ ಹೋಗಿ ಅಲ್ಲೂ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀನಿ. ಇದೊಂದು ಮನಸ್ಸಿಗೆ ಸಮಾಧಾನ. ಏನು ಅಂದರೆ ನಾವು ಏನೇನಕ್ಕೋ ಖರ್ಚು ಮಾಡ್ತೀವಿ, ಇಂಥವು ಮಾಡಿದ್ರೆ ಅವ್ರು ಏನೋ ನೆನೆಸ್ಕೊಂತಾರೆ. ಒಪ್ಪತ್ತು ಊಟನೂ ಇಲ್ಲ ಇರೋಂಥ ಕಷ್ಟ ಕಾಲದಾಗೆ ಮಲ್ಲೇಶ್ ಅವರು ಈ ಥರ ಕಾರ್ಯಕ್ರಮ ಮಾಡ್ತಾ ಇರೋದು ನನಗಂತೂ ಭಾಳ ಸಂತೋಷ. ನಾನು ಬೇಜಾನ್ ಜನಕ್ಕೆ ಇದೆಲ್ಲ ಹೇಳಿದ್ದೀನಿ, ಈ ಥರ ಕಾರ್ಯಕ್ರಮಗಳು ಮಾಡ್ತಾರೆ ಅವರು. ಇಂಥ ಜನಗಳಿಗೆ ಊಟ ಹಾಕೋದು, ತಿಂಡಿ ಕೊಡೋದು ಇವೆಲ್ಲ ಮಾಡ್ತಾರೆ, ಮಾಡಿರಿ ಅಂತ. ನಾನು 63 ವರ್ಷ ಆಯಿತು, ನಮಗೂ ವಯಸ್ಸಾಯ್ತಾ ಐತೆ. ದೇವರು ನಮಗೆ ಶಕ್ತಿ ಕೊಡಲಿ, ನಂದು ಒಂದೇ ಬಡವ್ರ ಸೇವೆ ಮಾಡೋಕ್ಕೆ ಒಂದು ಶಕ್ತಿ ಕೊಡಬೇಕು ಅಂತ ನಾನು ದೇವ್ರು ಕೇಳ್ಕೊತ ಇದ್ದೀನಿ. ನನ್ನ ಆಸೆ ಅಷ್ಟೇ, ಇನ್ನೇನು ನನಗೆ ಯಾವುದೇ ಥರವಾದ ಕಷ್ಟ ಸಿಕ್ಕುಗಳೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಜೀವನದಾಗೆ. ಇದೊಂದು ನಾನು ದೇವ್ರಿಗೆ ಕೇಳ್ಕೊಳೋದು, ನನಗೆ ಜನಗಳ ಕೆಲಸ ಮಾಡೋಕ್ಕೆ, ಬಡವ್ರ ಕೆಲಸ ಮಾಡೋಕ್ಕೆ, ಜನಗಳ ಕೆಲಸ ಮಾಡೋಕ್ಕೆ ದೇವ್ರ ಶಕ್ತಿ ಕೊಡಲಿ. ನಾನು ಈಗಾಗಲೇ ಬೇಜಾನ್ ಜನಕ್ಕೆ ನಾನು ಉಪಯೋಗಗಳು ಮಾಡಿದ್ದೀನಿ. ಎಲ್ಲರೂ ಏನು ನನ್ನ ಮೇಲೆ ಯಾರೂ ದ್ವೇಷ ಮಾಡೋರು ಯಾರೂ ಇಲ್ಲ. ಒಬ್ಬರು ಇದ್ದೇ ಇರ್ತಾರೆ. ಒಬ್ಬ ರಾಜಕಾರಣಿ ಅಂದರೆ ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ. ಅದನ್ನೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ. ನಾನು ಬದುಕಿರೋವರೆಗೂ ಜನಸೇವೆ ಮಾಡೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಬದುಕಿರೋವರೆಗೂ ಜನಸೇವೆ ಮಾಡ್ತೀನಿ. ಮಲ್ಲೇಶ್ ಅವ್ರಿಗೂ ಹಾಗೂ ಎಲ್ಲ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಹುಟ್ಟುಹಬ್ಬದ ಪ್ರಯುಕ್ತ ಮಲ್ಲೇಶ್ ಅವರು ಏರ್ಪಡಿಸಿರುವ 2259ನೇ ದಿನದ ಅನ್ನದಾಸೋಹದಲ್ಲಿ ನಾವು ಪಾಲ್ಗೊಂಡು ನಮ್ಮ ಮಾವನ ಹುಟ್ಟುಹಬ್ಬದ ಪ್ರಯುಕ್ತ ನಿರಾಶ್ರಿತರಿಗೆ, ಬಡವರಿಗೆ ಟಿಫನ್ ಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮ ತುಂಬ ಖುಷಿಯಾಯಿತು. ಇಂದು ನಮ್ಮ ತಂದೆಯವ್ರದ್ದು 63ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮಲ್ಲೇಶ್ ಅವರು ಇಲ್ಲಿ ದರ್ಗಾ ಜೋಗಳ್ಳಿ 2259ನೇ ದಿನದ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಿದರು. ಇಲ್ಲಿ ಬಂದು ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಟಿಫನ್ ವ್ಯವಸ್ಥೆ ಮಾಡಿದ್ವಿ. ಮಲ್ಲೇಶ್ ಅವ್ರಿಗೆ ಇನ್ನೂ ದೇವರು ಹೆಚ್ಚಿನ ಶಕ್ತಿ ಕೊಡಲಿ ಈ ಥರ ಬಡವರ ಸೇವೆ ಮಾಡೋಕ್ಕೆ ಅಂತ ಕೇಳಿಕೊಂಡ್ವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ವ್ಯವಸ್ಥಿತವಾಗಿ ಎಲ್ಲ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಇನ್ನೂ ಹಲವಾರು ವರ್ಷಗಳು ಹೀಗೆ ನಿರಂತರವಾಗಿ ನಡೀಲಿ ಅಂತ ದೇವರಲ್ಲಿ ಕೇಳ್ಕೊತೀವಿ.